ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಗ್ರಾಫ್ ಥಿಯರಿಲಿ. ಸೊ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತ ಪ್ರಾಬ್ಲಮ್ ಅನ್ನ ತಗೊಂಡಿದ್ದೀನಿ. ಸೊ ಕ್ವಶನ್ ಏನು, ಈಸ್ ದೇರ್ ಎ ಸಿಂಪಲ್ ಗ್ರಾಫ್ ವಿತ್ 1 1 3 3 3 4 6 7 ಆಸ್ ದ ಡಿಗ್ರಿ ಆಫ್ ದಿ ವರ್ಟಿಸಿಸ್ ಎಕ್ಸ್ಪ್ಲೈನ್ ಅಂತ ಕೇಳಿದ್ದಾರೆ. ಸೊ ಸ್ಟೆಪ್ ಬೈ ಸ್ಟೆಪ್ ಬರೀತಾ ಹೋಗೋಣ. ಸೊಲ್ಯೂಷನ್ ಫಸ್ಟ್, ಸಿಂಪಲ್ ಗ್ರಾಫ್ ಅಂತ ಅಂದ್ರೇನು ನೋಡಿ ಇಲ್ಲಿ, ಸಿಂಪಲ್ ಗ್ರಾಫ್. ಸೊ ಈ ಸಿಂಪಲ್ ಗ್ರಾಫ್ ಅಲ್ಲಿ ಏನಿರಲ್ಲ ಅಂತಂದ್ರೆ ನೋ ಸೆಲ್ಫ್ ಲೂಪ್ ಅಥವಾ ನೋ ಲೂಪ್ಸ್ ಅಂತ ಬರೀಬಹುದು. ನೆಕ್ಸ್ಟ್ ಇನ್ನೊಂದೇನು, ನೋ ಮಲ್ಟಿಪಲ್ ಎಡ್ಜಸ್. ನೋ ಮಲ್ಟಿಪಲ್ ಎಡ್ಜಸ್. ಫಾರ್ ಎಕ್ಸಾಂಪಲ್ ಇವಾಗ ಎ ಅನ್ನೋ ಒಂದು ವರ್ಟೆಕ್ಸ್ ಇದೆ, ಇದು ಬಿ, ಇದು ಸಿ, ಇದು ಡಿ ಅಂತ ಅನ್ಕೊಳ್ಳಿ. ಸೊ ಇವುಗಳ ಮಧ್ಯೆ ನನಗೆ ಎಡ್ಜಸ್ಗಳು ಇರ್ತವೆ. ಈಗ ಇದ್ರ ಪ್ರಕಾರ ಸಿಂಪಲ್ ಗ್ರಾಫ್ ಅಂತ ಅಂದ್ರೇನು, ನೋ ಸೆಲ್ಫ್ ಲೂಪ್. ಸೊ ಈ ತರ ಸೆಲ್ಫ್ ಲೂಪ್ಗಳು ಇರಬಾರ್ದು, ಸರಿನಾ? ಅಲ್ಲಿಂದನೇ ಶುರುವಾಗಿ ಅದೇ ವರ್ಟೆಕ್ಸ್ಗೆ ಬರೋ ರೀತಿ ಸೆಲ್ಫ್ ಲೂಪು ಇರ್ಕೂಡ್ದು. ನೆಕ್ಸ್ಟ್ ಮಲ್ಟಿಪಲ್ ಎಡ್ಜಸ್ ಇರಬಾರ್ದು. ನೋಡಿ ಇಲ್ಲಿ ಇದು ಮತ್ತೆ ಇದು ಎರಡು ವರ್ಟೆಕ್ಸ್ ಅಲ್ವಾ, ಇವುಗಳ ಮಧ್ಯೆ ಕೇವಲ ಒಂದೇ ಒಂದು ಎಡ್ಜ್ ಇರಬೇಕು. ಈ ತರ ಇನ್ನೊಂದು ಎಡ್ಜ್ ಇದೆ ಅಂತಂದ್ರೆ ಅದೇನಾಯ್ತು, ಮಲ್ಟಿಪಲ್ ಎಡ್ಜಸ್ ಆದಂಗೆ ಆಯ್ತು. ಸೊ ಅದು ಕೂಡ ಅಲೋ ಇಲ್ಲ, ಕೇವಲ ಒಂದೇ ಒಂದು ಎಡ್ಜ್ ಇರಬೇಕು ಎರಡು ವರ್ಟೆಕ್ಸ್ ಗಳ ಮಧ್ಯ, ಮತ್ತೆ ಸೆಲ್ಫ್ ಲೂಪ್ ಕೂಡ ಇರಬಾರ್ದು. ಇಷ್ಟೇ ಸಿಂಪಲ್. ಸೊ ಈಗ ಸಿಂಪಲ್ ಗ್ರಾಫ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ನೆಕ್ಸ್ಟ್ ಡಿಗ್ರಿ ಏನ್ ಕೊಟ್ಟಿರೋದು, ಗಿವನ್ ಡಿಗ್ರೀಸ್. ಸೊ 1 1 3 3 3 4 6 7. ಸೊ ಇದನ್ನ ನೋಡಿದ್ರೆ ಎಷ್ಟು ವರ್ಟೆಕ್ಸ್ ಗಳಿದಾವೆ ಅಂತ ಗೊತ್ತಾಗ್ತಾ? ಎಸ್, ಯಾಕಂತಂದ್ರೆ ಪ್ರತಿಯೊಂದು ವರ್ಟೆಕ್ಸ್ಗೆ ಡಿಫ್ರೆಂಟ್ ಡಿಗ್ರಿ ಇರುತ್ತೆ. ಸೊ ಡಿಗ್ರಿಗಳನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಎಷ್ಟಿದಾವೆ ಅಷ್ಟೇ ನಂಬರ್ ಆಫ್ ವರ್ಟಿಸಿಸ್ ಗಳಿರ್ತಾವ. 1 2 3 4 5 6 7 8. ಸೊ ಟೋಟಲ್ ವಿ ಇಸ್ ಈಕ್ವಲ್ ಟು 8 ಅಂತಂದ್ರೆ ಟೋಟಲ್ 8 ವರ್ಟೆಕ್ಸ್ಗಳು ಇದಾವೆ ನನಗೆ. ಸೊ ಅವುಗಳ ಡಿಗ್ರಿಯನ್ನ ಕೊಟ್ಟಿದ್ದಾರೆ. ಸೊ ಈಗ ನಾನೇನ್ ಮಾಡ್ಬೇಕು ಅಂತಂದ್ರೆ, ಮೊದಲನೇದು ಸ್ಟೆಪ್ ನಂಬರ್ 1, ಅರೇಂಜ್ ಡಿಗ್ರೀಸ್ ಇನ್ ದ ಡಿಸೆಂಡಿಂಗ್ ಆರ್ಡರ್. ಡಿಸೆಂಡಿಂಗ್ ಆರ್ಡರ್. ಸೊ ಡಿಸೆಂಡಿಂಗ್ ಅಂದ್ರೆ ದೊಡ್ಡದು, ನೆಕ್ಸ್ಟ್ ಬರ್ತಾ ಬರ್ತಾ ಚಿಕ್ಕದು ಹೋಗ್ಬೇಕು. ಸೊ ಬಿಗ್ಗೆಸ್ಟ್ ವ್ಯಾಲ್ಯೂ ಯಾವ್ದಿರೋದು 7, ನೆಕ್ಸ್ಟ್ 6, ನೆಕ್ಸ್ಟ್ 4, ನೆಕ್ಸ್ಟ್ 3 3 3 1 ಮತ್ತೆ 1. ಸೊ ಇವಾಗ ಏನ್ ಮಾಡಿದ್ವಿ, ಮೊದಲನೇ ಸ್ಟೆಪ್ ಅಲ್ಲಿ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಅಂದ್ರೆ ಬಿಗ್ಗೆಸ್ಟ್ ಇಂದ ಸ್ಮಾಲೆಸ್ಟ್ ಗೆ ಅರೇಂಜ್ ಮಾಡ್ಕೊಂಡಿದೀವಿ. ಸೊ ಇವಾಗ ಬಿಗ್ಗೆಸ್ಟ್ ಡಿಗ್ರಿ ಯಾವ್ದಿರೋದು ನನಗೆ 7, ಸರಿನಾ? ಸೊ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ, ಸ್ಟೆಪ್ ನಂಬರ್ 2. ಸೊ ಸ್ಟೆಪ್ ನಂಬರ್ 2 ಅಲ್ಲಿ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ, ಮ್ಯಾಕ್ಸಿಮಮ್ ಪಾಸಿಬಲ್ ಡಿಗ್ರಿನ ಕಂಡುಹಿಡಿಬೇಕು, ಸರಿನಾ? ಈಗ ಒಂದು ಸಿಂಪಲ್ ಗ್ರಾಫ್ ಇದೆ ಅಂತ ಅನ್ಕೊಳ್ಳಿ ನನ್ನ ಹತ್ರ. ಸಿಂಪಲ್ ಗ್ರಾಫ್, ಇನ್ ಸಿಂಪಲ್ ಗ್ರಾಫ್ ಮ್ಯಾಕ್ಸಿಮಮ್ ಡಿಗ್ರಿ ಆಫ್ ಎ ವರ್ಟೆಕ್ಸ್ ಏನಾಗಿರುತ್ತೆ, ಮ್ಯಾಕ್ಸಿಮಮ್ ಡಿಗ್ರಿ ಆಫ್ ಎ ವರ್ಟೆಕ್ಸ್ ಏನಾಗಿರುತ್ತೆ, n-1 ಆಗಿರುತ್ತೆ, ಸರಿನಾ? n ಅಂತಂದ್ರೆ ಟೋಟಲ್ ನಂಬರ್ ಆಫ್ ವರ್ಟಿಸಸ್. ಏನಾಗಿರ್ಬೇಕು, ಡಿಗ್ರಿ ಮಸ್ಟ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು n-1. ಸೊ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು n-1, ಸರಿನಾ? ಸೊ ಈಗ ನೋಡಿ ಇಲ್ಲಿ ನನಗೆ ಹೈಯೆಸ್ಟ್ ಡಿಗ್ರಿ ಎಷ್ಟು ಕೊಟ್ಟಿದ್ದಾರೆ, ಇಲ್ಲಿ 7 ಅಂತ ಕೊಟ್ಟಿದ್ದಾರೆ. ಸೊ 7 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು n-1. n ಅಂತ ಅಂದ್ರೆ ಏನು, ವರ್ಟೆಕ್ಸ್ಗಳು. ಟೋಟಲ್ ಎಷ್ಟು ವರ್ಟೆಕ್ಸ್ ಇರೋದು ನಮಗೆ ಇವಾಗ 8. ಸೊ 8 - 1, 7 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 7. ಸೊ ಎರಡನೇ ಕಂಡೀಷನ್ ಕೂಡ ಪಾಸ್ ಆಗಿದೆ. ಸೊ ಮೂರನೇ ಕಂಡೀಷನ್ಗೆ ಹೋಗೋಣ. ಸ್ಟೆಪ್ ನಂಬರ್ 3 ಅಲ್ಲಿ ನಾವು ಹ್ಯಾಂಡ್ ಶೇಕಿಂಗ್ ಲೆಮ್ಮನ ಚೆಕ್ ಮಾಡಬೇಕು. ಹ್ಯಾಂಡ್ ಶೇಕಿಂಗ್ ಲೆಮ್ಮ. ಸೊ ಹ್ಯಾಂಡ್ ಶೇಕಿಂಗ್ ಲೆಮ್ಮ ಏನ್ ಹೇಳುತ್ತೆ, ಸಮೇಷನ್ ಆಫ್ ಡಿಗ್ರಿ ಆಫ್ ಆಲ್ ದಿ ವರ್ಟಿಸಸ್ ಇನ್ ಎ ಗ್ರಾಫ್ ಮಸ್ಟ್ ಬಿ ಈಕ್ವಲ್ ಟು 2 times ದ ಟೋಟಲ್ ನಂಬರ್ ಆಫ್ ಎಡ್ಜಸ್, ಸರಿನಾ? ನಮಗೆ ಟೋಟಲ್ ನಂಬರ್ ಆಫ್ ಎಡ್ಜಸ್ ಗೊತ್ತಿಲ್ಲ, ಸೊ ಅದನ್ನ ಕಂಡುಹಿಡಿತಾ ಹೋಗೋಣ. ಸೊ ಏನಾಗ್ಬೇಕು ಅಂತಂದ್ರೆ, ಇಲ್ಲಿ ಡಿಗ್ರಿ ಇದೆಯಲ್ಲ, ಸೊ ಇದು ಈವನ್ ನಂಬರ್ ಬರಬೇಕು. ಏನು, ಈವನ್ ನಂಬರ್ ಆಫ್ ಡಿಗ್ರಿ ಬರಬೇಕು. ಯಾವ ರೀತಿ, ಫಸ್ಟ್ ಆಡ್ ಮಾಡ್ತಾ ಹೋಗಿ ಎಲ್ಲವನ್ನು ಕೂಡ. 1 + 1 + 3 + 3 + 3 + 4 + 6 + 7 ಮಸ್ಟ್ ಬಿ ಈಕ್ವಲ್ ಟು 2 ಇಂಟು ಇ. ಸೊ 1 + 1 2 ಆಯ್ತು, 2 + 3 5 5 + 3 8 8 + 3 11 11 + 4 15 15 + 1 21 21 + 7 ಅಂತಂದ್ರೆ 28 ಈಸ್ ಈಕ್ವಲ್ ಟು 2 ಇಂಟು ಟೋಟಲ್ ನಂಬರ್ ಆಫ್ ಎಡ್ಜಸ್. ಸೊ ಎಡ್ಜಸ್ ಏನಾಗುತ್ತೆ, ಟೋಟಲ್ ಎಡ್ಜಸ್ ವಿಲ್ ಬಿ ಈಕ್ವಲ್ ಟು 28 ಹೋಲ್ ಡಿವೈಡೆಡ್ ಬೈ 2. ಯಾಕಂದ್ರೆ 2 ಈ ಕಡೆ ಬಂದಾಗ ಡಿವೈಸರ್ಗೆ ಬರುತ್ತೆ. 2 1s 2 14s. ಸೊ ಟೋಟಲ್ ನಂಬರ್ ಆಫ್ ಎಡ್ಜಸ್ ಈಸ್ ಈಕ್ವಲ್ ಟು 14.
ಸರಿ. ಸೊ ನೆಕ್ಸ್ಟ್ ಸ್ಟೆಪ್ ನಂಬರ್ 4ಗೆ ಹೋಗೋಣ. ಸೊ ಸ್ಟೆಪ್ ನಂಬರ್ 4 ಅಲ್ಲಿ ಫಸ್ಟ್ ಅರೇಂಜ್ ಮಾಡ್ಕೊಂಡಿದ್ವಲ್ಲ ಡಿಕ್ರೀಸಿಂಗ್ ಆರ್ಡ್ರಲ್ಲಿ, ಅದೇ ರೀತಿ ಬರೀರಿ. 7 6 4 3 3 3 1 ಮತ್ತೆ 1. ಸೊ ಇವಾಗ ಏನು ಮಾಡಬೇಕು, ಮೊದಲನೇ ಎಲಿಮೆಂಟನ್ನು ತೆಗೆದಾಕಬೇಕು. ಸೊ ರಿಮೂವ್ ದ ಫಸ್ಟ್ ಡಿಗ್ರಿ. ಸೊ ಫಸ್ಟ್ ಡಿಗ್ರಿ ಯಾವುದಿರೋದು 7 ಆ್ಯಂಡ್ ಸಬ್ಸ್ಟ್ರಾಕ್ಟ್ 1 ಫಾರ್ ನೆಕ್ಸ್ಟ್ 7 ಡಿಗ್ರೀಸ್. ಸರಿನಾ? 7 ಇದೆ ನನಗಿಲ್ಲಿ. ಸೊ 7 ಇದ್ದಾಗ ಏನು ಮಾಡಬೇಕು ಅಂತಂದರೆ 7 ತೆಗೆದಾಕ್ಬೇಕು. ಫಸ್ಟ್ ಎಲಿಮೆಂಟನ್ನು ತೆಗೆದಾಕ್ಬಿಟ್ಟು -1 ಮಾಡಬೇಕು. ಅಂತಂದರೆ 1 ಸಬ್ಸ್ಟ್ರಾಕ್ಟ್ ಮಾಡ್ತಾ ಹೋಗಬೇಕು ಫಾರ್ ದ ನೆಕ್ಸ್ಟ್ 7 ಡಿಗ್ರೀಸ್. ನೆಕ್ಸ್ಟ್ 7 ಡಿಗ್ರೀಸ್ ಇದಾವಲ್ಲ ಅವಕ್ಕೆ. ಸೊ 7 ರಿಮೂವ್ ಮಾಡ್ತೀನಿ. 6 ಇಂದ 1 ಸಬ್ಸ್ಟ್ರಾಕ್ಟ್ ಮಾಡ್ಬೇಕು. ಏನಾಗುತ್ತೆ? 5 ಆಗುತ್ತೆ. 4 ಇಂದ 1 ಸಬ್ಸ್ಟ್ರಾಕ್ಟ್ ಮಾಡಿದ್ರೆ 3, 3 ಇಂದ 1 ಸಬ್ಸ್ಟ್ರಾಕ್ಟ್ ಮಾಡಿದ್ರೆ 2, ನೆಕ್ಸ್ಟ್ 3 ಇಂದ 1 ಸಬ್ಸ್ಟ್ರಾಕ್ಟ್ ಮಾಡಿದ್ರೆ 2, 3 ಇಂದ 1 ಸಬ್ಸ್ಟ್ರಾಕ್ಟ್ ಮಾಡಿದ್ರೆ 2, 1 ಇಂದ 1 ಸಬ್ಸ್ಟ್ರಾಕ್ಟ್ ಮಾಡಿದ್ರೆ 0, 1 ಇಂದ 1 ಸಬ್ಸ್ಟ್ರಾಕ್ಟ್ ಮಾಡಿದ್ರೆ 0. ಸೊ ಇವಾಗ ಮೊದಲನೇದು ಯಾವ್ದಿರೋದು 5. ಸೊ ರಿಮೂವ್ ದ ಫಸ್ಟ್ ಡಿಗ್ರಿ ಯಾವುದದು 5 ಆ್ಯಂಡ್ ಸಬ್ಸ್ಟ್ರಾಕ್ಟ್ 1 ಫಾರ್ ನೆಕ್ಸ್ಟ್ 5 ಡಿಗ್ರೀಸ್. ಸರಿನಾ? ಸೊ ಮೊದಲನೇದು ಎಷ್ಟು ಯಾವ ಡಿಗ್ರಿ ಇದೆ ಅದನ್ನು ತೆಗೆದಾಕಿದ್ದೀನಿ ಅಂದರೆ ಅಷ್ಟೇ ಎಲಿಮೆಂಟ್ಸ್ ಅಥವಾ ಅಷ್ಟೇ ಡಿಗ್ರಿಗಳಲ್ಲಿ -1 ಮಾಡಬೇಕು. ಸೊ 5 ತೆಗೆದಾಕ್ದೆ. 1 2 3 4 5, ನೆಕ್ಸ್ಟ್ 5ಕ್ಕೆ ಮಾತ್ರ. ಸೊ ಇವು 5 ಮಾತ್ರ. ಸೊ 3 -1 ಅಂತಂದರೆ 2 ಆಗುತ್ತೆ. 2 -1 ಅಂದರೆ 1, 2 -1 ಅಂದರೆ 1, 2 -1 ಅಂದರೆ 1, ನೆಕ್ಸ್ಟ್ 0 -1 ಅಂತಂದರೆ -1 ಆಗುತ್ತೆ. ಸೊ 5ಕ್ಕೆ ಮಾತ್ರ ಹೇಳಿದ್ದು, ನೆಕ್ಸ್ಟ್ 5ಗೆ. ಸೊ ಇದು ಅಪ್ಲಿಕೇಬಲ್ ಆಗಲ್ಲ. ಸೊ ಅದು 0 ಹಂಗೆ ಉಳ್ಕೊಳುತ್ತೆ. ಸೊ ಈಗ ನನಗೆ -1 ಡಿಗ್ರಿ ಬಂದಿದೆ. ಏನು ಬಂದಿದೆ? -1 ಡಿಗ್ರಿ ಬಂದಿದೆ. ಸೊ ಸಿಂಪಲ್ ಗ್ರಾಫ್ಸಲ್ಲಿ ನಮಗೆ -1 ಡಿಗ್ರಿ ಬರಬಾರ್ದು. ಸಿಂಪಲ್ ಗ್ರಾಫ್ಸ್ don't have -1 as degree of any vertex. So it's not a simple graph. ಸರಿನಾ? ಸೊ ಇದು ಲಾಸ್ಟ್ ಸ್ಟೆಪ್. ಕನ್ಕ್ಲೂಷನ್ ಅನ್ನ ಬರ್ದಿದ್ವಿ. ಏನು? ನನಗೆ -1 ಡಿಗ್ರಿ ಬರ್ಕೊಡ್ದು. ಸೊ ಅದಕ್ಕೋಸ್ಕರ ಡಿಗ್ರಿ -1 ಬಂದಿದೆ. ಸೊ ಏನಂತ ಬರಿಬೋದು? ಇಟ್ ಈಸ್ ನಾಟ್ ಎ ಸಿಂಪಲ್ ಗ್ರಾಫ್ ಅಂತ ಬರಿಬೋದು. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗಿ ಅವಾಗ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಒಂಚೂರು ಕನ್ಫ್ಯೂಸಿಂಗ್ ಅನ್ಸ್ಬೋದು, ಬಟ್ ವೆರಿ ಈಸಿ ಪ್ರಾಬ್ಲಮ್ಮು. ಇದೇ ರೀತಿ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಬರ್ಬೋದು. ಸೊ ಅದಕ್ಕೋಸ್ಕರ ಪ್ಲೇ ಲಿಸ್ಟ್ ಅಲ್ಲಿ ಇರುವಂಥ ವಿಡಿಯೋಗಳನ್ನು ನೋಡಿ. ಸೊ ಪ್ಲೇ ಲಿಸ್ಟ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಎಕ್ಸ್ಟ್ರಾ ವಿಡಿಯೋಸ್ ಅನ್ನ ನೋಡಿ, ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದಷ್ಟು ನಿಮಗೆ ಈಸಿ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟ್. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.